ಸೊ ಮ್ಯಾಮ್ ಏನಾದರೂ ಇಂಜುರೀಸ್ ಏನಾದರೂ ಆಯಿತಾ ನಿಮಗೆ ಶೂಟಿಂಗ್ ಮಾಡ್ತಿರ್ಬೇಕಿದ್ರೆ? ಸಣ್ಣ ಪುಟ್ಟದು ಹಾಗೆ ಆಗುತ್ತೆ, ಅದು ನಾವು ಮೆಂಟಲಿ ಪ್ರಿಪೇರ್ ಆಗಬೇಕು, ಫೈಟ್ಸ್ ಅಂದರೆ ಇದ್ದೇ ಇರುತ್ತೆ. ಬಟ್ ಟಚ್ ವುಡ್ ಮೇಜರ್ ಏನೂ ಆಗಲಿಲ್ಲ, ಬಿಕಾಸ್ ನಾವು ತುಂಬ ಪ್ರಿಕಾಷನ್ಸ್ ತೊಗೊಂಡು ಶೂಟಿಂಗ್ ಮಾಡ್ತೀವಿ. ಅದು ಒಂದು ನಾನು ಹೇಳ್ತಾನೆ ಇರ್ತೀನಿ. ಈವನ್ ಉಗ್ರವಾದ ಟೈಮ್ನಲ್ಲಿ ಕೂಡ ನಾನು ಹೇಳಿದೆ, ಯಾರಿಗೆ ಎಡ್ ಬೀಳಬಾರ್ದು, ಪ್ಲೀಸ್ ನೀಟಾಗಿ ಮಾಡಿ. ಬಿಕಾಸ್ ವಿತ್ ಹಿಯರ್ ಆಫ್ ಸೋ ಮೆನಿ ಥಿಂಗ್ಸ್ ಸೇಫ್ಟಿ ಪ್ರಿಕಾಷನ್ಸ್ ತೊಗೊಂಡೆ ಎಲ್ಲ ಮಾಡಬೇಕಂದ್ರೆ ನನಗೆ ತುಂಬ ಅದು ಕ್ಲಾರಿಟಿ ಕೊಡ್ತೀನಿ. ಎಲ್ಲ ರಿಹರ್ಸಲ್ಸ್ ಮಾಡಿ ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ನಾವು ಶೂಟ್ ಮಾಡಿದ್ದೀವಿ. ಸೊ ಟಚ್ ವುಡ್ ಯಾರಿಗೇನೂ ಆಗಲಿಲ್ಲ. ಈಗಂತೂ ಟಾಲಿವುಡಲ್ಲಿ ಎಲ್ರಿಗೂ ಇಂಜುರಿ ಎಫೆಕ್ಟ್. ನೆನ್ನೆ ಕೇಳ್ಪಟ್ಟೆ ರಶ್ಮಿಕಾ ಅವ್ರಿಗೆ ಆಗಿತ್ತು. ಸೊ ಒಂದೊಂದ್ಸತಿ ಅದು ಸಡನ್ಲಿ ಆಗೋಗುತ್ತೆ, ಆಕ್ಸಿಡೆಂಟ್ ಥರ ಅಂತ ಹೇಳ್ಬೋದು, ಏನೋ ಮಾಡೋಕ್ಕಾಗಲ್ಲ. ಬಟ್ ಆದಷ್ಟು ನಾವು 200% ಸೇಫ್ಟಿ ತೊಗೊಂಡೇ ಮಾಡಬೇಕಾಗತ್ತೆ. ಬಿಕಾಸ್ ಈವನ್ ದ ಫೈಟರ್ಸ್ ಸ್ಟಂಟ್ ಅವ್ರು ಎಷ್ಟು ಕಷ್ಟಪಟ್ಟೆಲ್ಲ ಮಾಡ್ತಾರೆ. ಸೊ ಖಂಡಿತ ಇಟ್ಸ್ ನಮ್ಮ ರೆಸ್ಪಾನ್ಸಿಬಿಲಿಟಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು. ಆ್ಯಂಡ್ ಶಾರ್ಟ್ಗೋಸ್ಕರ ಯಾರು ಲೈಫ್ ರಿಸ್ಕ್ ತೊಗೋಬಾರ್ದು, ಅದು ನನ್ನ ನಂಬಿಕೆ. ಬಿಕಾಸ್ ಖಂಡಿತ ಇವಾಗ ಎಷ್ಟೊಂದು ಟೆಕ್ನಾಲಜಿ ಬಂದುಬಿಟ್ಟಿದೆ, AI. ಸೊ ಜನ ದೇ ಡೋಂಟ್ ರಿಲಿ, ಆಡಿಯನ್ಸ್ ಇಸ್ ಓಕೆ, ನಾವು ತುಂಬ ರಿಸ್ಕ್ ತೊಗೊಂಡು ಮಾಡೋದು ಬೇಡ. ಸೊ ದಟ್ಸ್ ವಾಟ್ ಐ ಕೀಪ್ ಟೆಲಿಂಗ್ ಮೈ ಫಿಲ್ಮ್ ಮೇಕರ್ಸ್, ದಟ್ ದಯವಿಟ್ಟು ಎಷ್ಟು ಸೇಫ್ ಇದೆ ಅಷ್ಟು ಮಾಡಿ. ಅದಕ್ಕಿಂತ ಜಾಸ್ತಿ ಎಸ್ಪೆಷಲಿ ಮಕ್ಕಳಿದ್ದರೆ, ದೊಡ್ಡವರಿದ್ದರೆ, ಲೈಕ್ ವಯಸ್ಸಾಗಿಯವರಿದ್ದರೆ, ಐ ಆಲ್ವೇಸ್ ಟೆಲ್ ದಮ್ ದಟ್ ಪ್ಲೀಸ್ ಬಿ ವೆರಿ ಕೇರ್ಫುಲ್. ಮ್ಯಾಮ್ ಬಾಯ್ಸು ಆ್ಯಕ್ಷನ್ ಸೀನ್ಸ್ಗಳು ಮಾಡೋದು ಬೇರೆ, ಹೆಣ್ಮಕ್ಳು ಆ್ಯಕ್ಷನ್ ಸೀನ್ಸ್ ಮಾಡೋದು ಬೇರೆ. ಯಾಕಂದರೆ ನಿಮ್ಮ ಬಾಡಿ ಸಪೋರ್ಟ್ ಮಾಡಬೇಕಾಗಿರುತ್ತೆ. ಸೊ ಹೆಣ್ಮಕ್ಳಿಗೆ ಬೇರೆ ಬೇರೆದೇ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ಸೊ ಅದು ಹೇಗೆ ಪಾಸಿಬಿಲಿಟೀಸ್ ಆಯಿತು ಮ್ಯಾಮ್ ನಿಮಗೆ? ಅಂದರೆ ಮೆಂಟಲಿನೂ ಫಿಟ್ ಇರಬೇಕಾಗಿರುತ್ತೆ, ಫಿಸಿಕಲಿನೂ ಫಿಟ್ ಇರಬೇಕಾಗಿರುತ್ತೆ ಅಲ್ವಾ? ಯಾಕಂದರೆ ಹೆಣ್ಮಕ್ಳು ಜಂಪ್ ಮಾಡಿ ಅಂದಿದ ತಕ್ಷಣ ನಾವು ಜಂಪ್ ಮಾಡಿಬಿಡಲ್ಲ, ಹೆದರ್ಕೋತಾ ಇರ್ತೀವಿ ನಾವು. ಸೊ ಆ ಮೆಂಟಲಿ ನೀವು ಎಷ್ಟು ಸ್ಟ್ರಾಂಗ್ ಆಗಿದ್ರಿ ಮ್ಯಾಮ್? ಈ ಮೂವಿ ಮಾಡಬೇಕಂದ್ರೆ ನಾನು ಸ್ವಲ್ಪ ಟ್ರೈನಿಂಗ್ ತೊಗೊಂಡಿದ್ವಿ. ಬಟ್ ಅದು ಸ್ವಲ್ಪ ಹೌದು, ಇನ್ನರ್ ಸ್ಟ್ರೆಂಗ್ತು ಬೇಕು, ಕನ್ವಿಕ್ಷನ್ ಬೇಕು. ಸೊ ನಾನು ಟ್ರೈ ಮಾಡಿದ್ದೀನಿ. ಐ ಥಿಂಕ್ ಈ ಮೂವಿಯಿಂದ ನಾನು ಕೂಡ ಸ್ಟ್ರಾಂಗ್ ಆಗಿದ್ದೀನಿ. ಬಹುಶಃ ಈ ಥರ ಮೂವೀಸ್ ಬಂದಿಲ್ಲ ಅಂದರೆ ನಾನು ಅಷ್ಟು ಟ್ರೈನಿಂಗ್ ತೊಗೊತಾ ಇರಲಿಲ್ಲ. ಅದರಿಂದ ನನ್ನ ಚಾಲೆಂಜ್ ಮಾಡಿದೆ ದಟ್ ಯು ಹ್ಯಾವ್ ಟು ಡೂ ಇಟ್. ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ನ ಪೋರ್ಟ್ರೇ ಮಾಡಬೇಕಂದ್ರೆ ಫಿಸಿಕಲ್ ಸ್ಟ್ರೆಂಗ್ತು ಇಂಪಾರ್ಟೆಂಟು. ಆ್ಯಂಡ್ ತುಂಬ ಕಡೆ ಲೈಕ್ ಹೆಣ್ಮಕ್ಳು ಇವಾಗ 40 ನಂತರ ಕೂಡ ಮಾಡ್ತಿದ್ದಾರೆ ಆ್ಯಕ್ಷನ್, ಲೈಕ್ ಪ್ರಿಯಾಂಕಾ ಚೋಪ್ರಾ ಮಾಡ್ತಿದ್ದಾರೆ. ಸೊ ಇಟ್ಸ್ ನಾಟ್ ಇಂಪಾಸಿಬಲ್. ನಾವು ನಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು. ಯೂಶ್ವಲಿ ಏನಾಗುತ್ತೆ ಅಂದರೆ ತುಂಬ ಲೈಕ್ ನಮಗೆ ಬೋನ್ ಸ್ಟ್ರೆಂಗ್ತ್ ಕಮ್ಮಿ ಆಗುತ್ತೆ, ಮಸಲ್ ಸ್ಟ್ರೆಂಗ್ತ್ ಕಮ್ಮಿ ಆಗುತ್ತೆ ಆಫ್ಟರ್ ಅ ಸರ್ಟನ್ ಏಜ್. ಆಲ್ಸೋ ಬಿಕಾಸ್ ನಾವು ತುಂಬ ನಮ್ಮನ್ನು ನೋಡ್ಕೊಳ್ಳಲ್ಲ. ಒಂದು ಏಜ್ ಆದಮೇಲೆ ನಾವು ತುಂಬ ಬ್ಯುಸಿ ಆಗಿಬಿಡ್ತೀವಿ, ಫ್ಯಾಮ್ಲಿ ಇದು ಅದು, ಓಕೆ ಇನ್ನೇನು ಆಗಬೇಕು, ನೆಕ್ಸ್ಟು ರಿಟೈರ್ ಆಗಿಬಿಡ್ತೀವಿ. ಬಟ್ ಆ ಆ್ಯಟಿಟ್ಯೂಡ್ ಬರಬಾರ್ದು. ನಾವು ತುಂಬ ಸ್ಟ್ರಾಂಗ್ ಆಗಿದ್ದರೆ ನೆಕ್ಸ್ಟು 60 ನಂತರ ಕೂಡ ತುಂಬ ಜನ ಟ್ರಾವೆಲಿಂಗ್ ಮಾಡ್ತಾರೆ, ಓಡಾಡ್ತಾರೆ. ಸೊ ನಾವು ನಮ್ಮನ್ನು ನೋಡ್ಕೋಬೇಕು. ಆ್ಯಂಡ್ ಇಟ್ಸ್ ಪಾಸಿಬಲ್, ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಅವರ್ ಸೆಲ್ಸ್. ಎಕ್ಸಸೈಸ್, ಯೋಗ, ಫುಡ್, ಇದು 3 ಥಿಂಗ್ಸ್ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಸ್ಟ್ರೆಸ್ ಕಮ್ಮಿ ಮಾಡಬೇಕು ಅಷ್ಟೇ. ಸ್ಟ್ರೆಸ್ಸಿಂದ ತುಂಬ ಬಾಡಿ ಹಾಳಾಗುತ್ತೆ. ಸೊ ಐ ಥಿಂಕ್ ದಟ್ ಪ್ರತಿಯೊಬ್ಬರು ಸಿನಿಮಾದಲ್ಲಿ ಯಾರಿಲ್ಲ ಅವರು ಕೂಡ ಐ ಥಿಂಕ್ ವಿ ಶುಡ್ ಟೇಕ್ ಕೇರ್ ಆಫ್ ಅವರ್ ಹೆಲ್ತ್. ಅದು ತುಂಬ ಇಂಪಾರ್ಟೆಂಟ್.